ಸಮೀರ್ನನ್ನು ಮೊನ್ನೆ ರಾತ್ರಿ ಏನ್ ಮಾಡ್ತಿದ್ರು ಗೊತ್ತಾ? ಖಂಡಿತ ಆವತ್ತು 2012ರಲ್ಲಿ ನನ್ನನ್ನು ಎನ್ಕೌಂಟರ್ ಮಾಡಿ ಬಿಸಾಡ್ಲಿಕ್ಕೆ ನೋಡಿದ್ದಾರೆ. ಅದೇ ರೀತಿ ಸಮೀರ್ನನ್ನು ಎನ್ಕೌಂಟರ್ ಮಾಡ್ತಿದ್ರು ಅವರು. ಯೋ ಸಮೀರ್, ನೀನೊಬ್ಬ ಮುಸ್ಲಿಂ ಆಗೇ ಇರು, ಹಿಂದೂಗಳ ತಂಟೆಗೆ ಬರಬೇಡ, ಹಿಂದೂ ದೇವಸ್ಥಾನಗಳ ತಂಟೆಗೆ ಬರಬೇಡ. ಫಸ್ಟ್ ಆಫ್ ಆಲ್, ಹಿಂದೂ ದೇವಸ್ಥಾನಗಳ ಬಗ್ಗೆ ಮಾತಾಡೋಕೆ ನಿನಗೆ ಏನು ಹಕ್ಕಿದೆ? ಧರ್ಮಸ್ಥಳದ ಬಗ್ಗೆ ಮಾತಾಡೋಕೆ ನಿನಗೆ ಏನು ಹಕ್ಕಿದೆ? ನನ್ನ ಧರ್ಮಪತ್ನಿಯ ಫೋಟೋ ಹಾಕಿ, ಇವಳು ಯಾರು ಗೊತ್ತಾ? ಇವಳು ಮಹೇಶ್ ಶೆಟ್ಟಿ ತಿಮರೋಡಿಯ ಹೆಂಡತಿ. ಇವಳು ಮೆಜೆಸ್ಟಿಕ್ ಅಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಮುಗೀತು. ಧರ್ಮಸ್ಥಳದ ಬಗ್ಗೆ ಮಾತಾಡಿದ ನೆಕ್ಸ್ಟ್ ದಿನಾನೇ ಸಮೀರ್ ಕತೆ ಮುಗೀತು. ಯಾವಾಗ ಸಮೀರ್ ಏನಾಗ್ತಾರೋ ಯಾರಿಗೂ ಗೊತ್ತಿಲ್ಲ. ಇನ್ನ ಸಮೀರ್ ಕತೆ ಮುಗೀತು ಅಷ್ಟೇ. ಇನ್ನ ಸಮೀರ್ ಕತೆ ಮುಗೀತು ಅಷ್ಟೇ. ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೆ ಸೌಜನ್ಯ ಫೈಲ್ಸ್ಗೂ ಕೂಡ ಸ್ವಾಗತ. ಇವತ್ತು ಮಾತಾಡಕ್ಕೆ ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ಅಫ್ಕೋರ್ಸ್ ಸೌಜನ್ಯ ವಿಚಾರವಾಗಿ ನಾನು ಮಾತಾಡಬೇಕಿತ್ತು. ಅದ್ರ ಜೊತೆಗೆ ಈಗ ನಾನು ಸೌಜನ್ಯ ವಿಚಾರದಲ್ಲಿ ಮಾತಾಡಕ್ಕೆ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಸಮೀರ್ ಬಗ್ಗೆ. ಅವತ್ತಿನ ದಿನ ಸಮೀರ್ ವಿಡಿಯೋ ಮಾಡಿದಾಗ ಅವತ್ತಿಂದ ಇವತ್ತಿನವರೆಗೂ ಒಂದು ವರ್ಗ, ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಒಂದು ವರ್ಗ ಜಾತಿ ಭೇದ ಮಾಡಿದ್ರು, ಹಿಂದೂ ಮುಸ್ಲಿಂ ಅಂತ ಬಂದರು. ಅದ್ರ ಜೊತೆಗೆ ನೀನೊಬ್ಬ ಮುಸ್ಲಿಂ ಆಗಿ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡ್ತೀಯ, ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀಯ ಅಂತ ಮಾತಾಡಿದ್ರು. ಅದಾದಮೇಲೆ ನೆಕ್ಸ್ಟ್ ನೀನು ಆ ರೀತಿ ಸೌಜನ್ಯ ಪರವಾಗಿ ನ್ಯಾಯ ಕೇಳೋದೇ ಆಗಿದ್ದಿದ್ರೆ ಡೈರೆಕ್ಟಾಗಿ ಸೌಜನ್ಯಗೆ ನ್ಯಾಯ ಬೇಕು ಅಂತ ಕೇಳ್ಬೋದಿತ್ತು. ಆದರೆ ನೀನು ಧರ್ಮಸ್ಥಳದ ದೇವಸ್ಥಾನನ ಎದುರುಗಡೆ ಇಟ್ಕೊಂಡು ಯಾಕೆ ನ್ಯಾಯ ಕೇಳ್ತಾ ಇದೆ ಅಂತ ತುಂಬ ಜನ ಮಾತಾಡಿದ್ರು. ಅದ್ರ ಜೊತೆಗೆ ಈ ಒಂದು ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ನಿಮ್ಗೆ ಗೊತ್ತು. ಯಾಕಂದರೆ ಸೌಜನ್ಯ ಪ್ರಕರಣದಲ್ಲಿ ಫಸ್ಟ್ ಒಂದು ಪ್ರೊಟೆಸ್ಟ್ ಅಂತ ಮಾಡಿದ ಆ ವ್ಯಕ್ತಿನೇ. ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕುಟುಂಬದಲ್ಲಿ ಸೌಜನ್ಯ ವಿಚಾರಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅವರ ಕುಟುಂಬದಲ್ಲಿ ಏನೇನೆಲ್ಲ ಆಗಿದೆ, ಅವರ ಮಗಳಿಗೆ ಏನೇನೆಲ್ಲ ಆಗಿದೆ, ಅವರ ಹೆಂಡತಿ ಮಕ್ಳಿಗೆ ಏನೇನೆಲ್ಲ ಆಗಿದೆ, ಅವರ ಹೆಂಡತಿ ಮಕ್ಳಿಗೆ ಏನೇನು ಮಾಡಿದ್ದಾರೆ ಗೊತ್ತಾ ಯಾರಿಗಾದ್ರು? ನಾನು ಹೇಳ್ತೀನಿ. ಅದ್ರ ಜೊತೆಗೆ ವಿತ್ ಪ್ರೂಫಲ್ಲೇ ಹೇಳ್ತೀನಿ. ಮಹೇಶ್ ಶೆಟ್ಟಿ ತಿಮರೋಡಿ ಯಾರು ಅಂತ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾರು ಅಂದರೆ 2012ರಿಂದ ಇವತ್ತಿನವರೆಗೂ ಪ್ರೊಟೆಸ್ಟ್ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಸೌಜನ್ಯ ಕೇಸಲ್ಲಿ. ಅದ್ರ ಜೊತೆಗೆ ಸಾಕಷ್ಟು ವಿಚಾರದಲ್ಲಿ ಅವರು ಆ ಒಂದು ದಕ್ಷಿಣ ಕನ್ನಡ ಭಾಗದಲ್ಲಿ, ಆ ಒಂದು ಧರ್ಮಸ್ಥಳದ ಭಾಗ ಏನಿದೆ ಆ ಒಂದು ಭಾಗದಲ್ಲಿ ಯಾವುದೇ ಥರದ್ದು ಒಂದು ಅನ್ಯಾಯ ನಡೆದರೂ ಕೂಡ ಅದಕ್ಕೆ ಸಡನ್ನಾಗಿ ಧ್ವನಿ ಎತ್ತುತ್ತಾ ಇದ್ದಂಥ ವ್ಯಕ್ತಿ. ತುಂಬ ಕೇಸ್ಗಳಿದೆ ಅವರ ಮೇಲೆ. ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಹೋಗಿ ನೋಡಿ. ಈಗ ವಿಚಾರಕ್ಕೆ ಬರೋದಾದರೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕುಟುಂಬದಲ್ಲಿ ಏನಾಗಿದೆ ಗೊತ್ತಾ? ಸೌಜನ್ಯ ವಿಚಾರದ ಬಗ್ಗೆ ಮಾತಾಡಿದ ಮೇಲೆ, ಸೌಜನ್ಯ ವಿಚಾರದ ಬಗ್ಗೆ ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಂಡತಿ ಮಕ್ಕಳ ಗತಿ ಏನಾಗಿದೆ ಅಂತ ಗೊತ್ತಾ? ಪೂರ್ತಿ ವಿಡಿಯೋ ನೋಡಿ ಎಲ್ಲನೂ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಕೂಡ ಮಾಡಿ, ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿ ಅಂತ ಕೇಳ್ಕೊತೀನಿ. ಏನಪ್ಪ ಅಂತಂದರೆ, ಈಗ ಫಸ್ಟ್ ವಿಚಾರಕ್ಕೆ ಬಂದರೆ ತುಂಬ ಜನ ಸಮೀರ್ ಅವರು ಬೈತಾ ಇದ್ರು. ಏನಪ್ಪ ಅಂತಂದರೆ, ನಾನು ಅವಾಗಲೇ ಹೇಳ್ದೆ, ಸಮೀರ್ ಕತೆ ಮುಗ್ದೋಯ್ತು, ಜಾತಿ ಭೇದ ಮಾಡ್ತಾನೆ. ಅದ್ರ ಜೊತೆಗೆ ಸೌಜನ್ಯ ವಿಚಾರಕ್ಕೆ ಅದನ್ನು ಮುಂದೆ ಇಟ್ಕೊಂಡು, ಸೌಜನ್ಯ ವಿಚಾರನ ಮುಂದೆ ಇಟ್ಕೊಂಡು ಜಾತಿ ಹಿಂದೂ ಮುಸ್ಲಿಮ್ಗಳ ಮಧ್ಯೆ ತಂದಿಡ್ತಾ ಇದ್ದಾನೆ, ನಮ್ಮಲ್ಲೇ ನಮ್ಮ ದೇವಸ್ಥಾನದ ಬಗ್ಗೆನೇ ಎತ್ಕೊಡ್ತಾ ಇದ್ದಾನೆ ಅಂತೆಲ್ಲ ತುಂಬ ಜನ ಮಾತಾಡಿದ್ರು. ಬಟ್ ಅಷ್ಟೆಲ್ಲ ಮಾತಾಡಿರೋರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಆ ಒಂದು ವಿಚಾರದಲ್ಲಿ ಯಾವುದನ್ನು ಕಣ್ಣಾರೆ ನೋಡಬೇಕು ಅದನ್ನು ನೋಡಲಿಲ್ಲ, ಯಾವುದನ್ನು ನೋಡಬಾರ್ದು ಅದನ್ನು ನೋಡಿದ್ರಿ. ಫಸ್ಟ್ ಆಫ್ ಆಲ್, ಅವರ ವಿಡಿಯೋದಲ್ಲಿ ಎಲ್ಲೂ ಕೂಡ ಹಿಂದೂ ಮುಸ್ಲಿಂ ಅನ್ನೋ ಒಂದು ಜಾತಿ ಭೇದ ಕಾಣಿಸ್ಲಿಲ್ಲ. ಸೌಜನ್ಯಗೆ ನ್ಯಾಯ ಕೊಡಿಸೋ ಪರವಾಗಿನೇ ಆ ವ್ಯಕ್ತಿ, ಸಮೀರ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಲೈಫ್ನೇ ರಿಸ್ಕಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಆ ಒಂದು ವಿಡಿಯೋ ಮಾಡ್ದ. ಬೇರೆ ಯಾರೇ ಮಾಡಿದ್ರು, ಫಸ್ಟ್ ಆಫ್ ಆಲ್ ನಮ್ಮ ಹಿಂದೂ ಧರ್ಮದ ಕನ್ನಡ ಚಾನಲ್ಗಳೇನಿದೆ ಇವತ್ತಿಗೂ ಅದ್ರ ಬಗ್ಗೆ ಎಲ್ಲೋ ಊಟದಲ್ಲಿ ಉಪ್ಪಿನಕಾಯಿ ಥರ ಅಪರೂಪಕ್ಕೆ ಒಂದೊಂದು ಜಸ್ಟ್ ಒಂದು ಬೈಟ್ ಹಾಕ್ಬಿಟ್ಟು ತೆಗೆದಾಕ್ತಾ ಇದ್ದಾರೆ. ಯಾವುದನ್ನ ರೆವಲ್ಯೂಷನ್ ಮಾಡಬೇಕು ಅದನ್ನು ಮಾಡ್ತಾನೆ ಇಲ್ಲ. ನಮ್ಮ ಕನ್ನಡದ ಚಾನಲ್ಗಳೇ ತಲೆ ಕೆಡಿಸ್ಕೊಳ್ದೇ ಇರೋ ವಿಚಾರಗಳ ಬಗ್ಗೆ ಒಬ್ಬ ಸಮೀರ್ ಮಾತಾಡ್ತಾರೆ. ಒಬ್ಬರು ಸಮೀರ್ ಇಡೀ ಸತ್ಯನೆಲ್ಲ ಹುಡುಕಿ ತನ್ನ ಲೈಫ್ ಥ್ರೆಡ್ಡಲ್ಲಿದ್ದರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದು, ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತಂದರೆ, ಈಗ ಯಾರೋ ಇನ್ನೊಬ್ರು ಕಮೆಂಟ್ ಹಾಕಿದ್ರು, ಒಂದ್ಸಲ ಓದಿದ್ದೆ ನಾನು. ಪಾಕಿಸ್ತಾನದಿಂದ ಬರೋರು ಕೂಡ ಅವರ ಲೈಫ್ನ ರಿಸ್ಕಲ್ಲಿ ಇಟ್ಕೊಂಡೇ ಬರ್ತಾರೆ. ಯಾಕೆ ಅಂದರೆ ನಮ್ಮ ಇಂಡಿಯಾ ನಾಶ ಮಾಡಬೇಕು ಅಂತಂದೇಳಿ. ಅವರು ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ನಾಶ ಮಾಡ್ತೀನಿ ಅಂತಂದೇಳಿನೇ ಒಂದು ಪಣ ತೊಟ್ಟು ಬಂದಿರ್ತಾರೆ. ಅದೇ ರೀತಿ ಬಂದಿದ್ದಾರೆ ಸಮೀರ್ ಅಂತಂದೇಳಿ.
ಫಸ್ಟ್ ಆಫ್ ಆಲ್ ಎಲ್ಲಿ ಪಾಕಿಸ್ತಾನ, ಎಲ್ಲಿ ಇಂಡಿಯಾ, ಎಲ್ಲಿ ಕರ್ನಾಟಕ, ಎಲ್ಲಿ ಸೌಜನ್ಯ, ಎಲ್ಲಿ ಧರ್ಮಸ್ಥಳ, ನಾನು ನಿಮಗೆ ಕೇಳ್ತಾ ಇರೋದು. ದಯವಿಟ್ಟು ಆ ರೀತಿ ಉಚ್ಚಾಟದಲ್ಲಿ ಥಿಂಕ್ ಮಾಡೋದನ್ನು ಬಿಟ್ಬಿಡಿ. ನಾನು ಹೇಳಕ್ಕೆ ಬಂದಿರೋ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಹಿಂದೂ ಧರ್ಮದ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಕ್ಕೆ ಯಾವುದೋ ಬೇರೆ ಧರ್ಮದ ಮುಸ್ಲಿಂ ಹುಡುಗ ಬಂದು ಮಾತಾಡೋಂಥ ಪರಿಸ್ಥಿತಿ ತಂದುಕೊಂಡಿರೋದು ನೀವುಗಳೆಲ್ಲ ಧೈರ್ಯವಾಗಿದ್ದಿದ್ರೆ, ಫಸ್ಟ್ ಆಫ್ ಆಲ್ ನಾವುಗಳೆಲ್ಲ ಧೈರ್ಯವಾಗಿ ಮಾತಾಡೋವಂಥ ಒಂದು ಶೈಲಿ ನಮ್ಮಲ್ಲಿ ಇದ್ದಿದ್ದರೆ ನಾವುಗಳು ಮಾತಾಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನ್ಯೂಸ್ ಚಾನಲ್ಗಳು ಯಾಕೆ ಮಾತಾಡ್ತಾ ಇಲ್ಲ ಅಂತ ಬಾಯಿ ಬಿಟ್ಟು ಕೇಳೋ ಅಂಥ ಒಂದು ಸೌಜನ್ಯ ಕೂಡ ಇಲ್ಲಿ ಯಾರಿಗೂ ಇಲ್ಲ. ಸೊ ಅದನ್ನು ಯಾರೋ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ, ಅವನ್ನ ಹಿಂದೂನ ಮುಸ್ಲಿಮ ಅಂತ ಕೇಳೋದನ್ನು ಬಿಟ್ಟು ಅಟ್ಲೀಸ್ಟ್ ಸಪೋರ್ಟ್ ಮಾಡೋದ್ರಿಂದ ಒಂದು ನ್ಯಾಯ ಸಿಕ್ಕುತ್ತೆ. ಯಾಕೆ ಅಂತಂದರೆ, ಇವತ್ತಿನ ದಿನ ಒಬ್ಬರು ಸೌಜನ್ಯ ಯಾರೋ ಹೋಗ್ಲೇ ಬಿಡೋಗರು, ಏನು ನಮ್ಮನೆ ಅವಳ, ಏನು ನಮ್ಮ ಅಕ್ಕನ, ತಂಗಿನ, ನಮ್ಮ ಕಸಿನ, ನಮ್ಮ ಅತ್ತೆ ಮಗಳ, ನಾನು ಯಾಕೆ ಅವಳಿಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಕೂತ್ರಿ ಅಂದರೆ, ನಾಳೆ ದಿನ ನಿಮ್ಮ ಮನೇಲಿ ಕೂಡ ಹೆಣ್ಮಕ್ಳು ಇರ್ತಾರೆ. ಕರ್ಮ ಯಾರನ್ನೂ ಬಿಡಲ್ಲ. ನಾವು ಮಾತಾಡಿದ್ದು ನಮ್ಮ ಬೆನ್ಗಂಟ್ಕೊಂಡಿರುತ್ತೆ. ಹಾಗಾಗಿ ನಾಳೆ ದಿನ ನಿಮ್ಮ ಮನೆ ಹೆಣ್ಮಕ್ಳಿಗಾದಾಗ ನೀವು ಒಬ್ಬರೇ ಬಾಯಿ ಬಿಡ್ಕೋಬೇಕಾಗತ್ತೆ, ಬೇರೆ ಯಾರೂ ಬರಲ್ಲ. ಹಾಗಾಗಿ ಕರ್ಮ ಅಂದ್ರೇನು, ನಾವು ಮಾಡಿದ್ದು ನಮಗೆ ವಾಪಸ್ ಬರುತ್ತೆ. ಇವತ್ತು ಯಾವುದೋ ಒಂದು ಹೆಣ್ಮಗುಗೆ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ನಾಳೆ ದಿನ ನಮ್ಮ ಮನೇಲಿ ಆಗೋಕ್ಕಿಂತ ಮುಂಚೆ ಯಾರೋ ಒಬ್ಬ ಬಂದು ತಡೀತಾನೆ. ಅದು ಹಿಂದೂನಾ, ಮುಸ್ಲಿಮ, ಕ್ರಿಶ್ಚಿಯನ್ ಅಂತ ನಾವು ನೋಡ್ತಾ ಕೂರ್ಕೋಬಾರ್ದು. ಹಾಗಾಗಿ ನನ್ನ ಒಂದು ಅಭಿಪ್ರಾಯ, ಸಮೀರ್ ಮಾತಾಡಿದ್ದು ಈ ಒಂದು ವಿಚಾರದಲ್ಲಿ ಯಾವುದೇ ಥರದ ತಪ್ಪಿಲ್ಲ. ದಯವಿಟ್ಟು ತಪ್ಪು ಹುಡ್ಕೋದನ್ನು ಬಿಟ್ಟು ಸಪೋರ್ಟ್ ಮಾಡೋದನ್ನು ಕಲೀರಿ. ಶೇಮಾನ್ ಕರ್ನಾಟಕ ಗೌರ್ನಮೆಂಟ್ ಅಂತ ಒಂದು ಹ್ಯಾಶ್ಟ್ಯಾಗ್ನ ನೀವು ದಯವಿಟ್ಟು ಟ್ರೆಂಡ್ ಮಾಡಿ, ಅದನ್ನು ಕೇಳ್ಕೊತೀನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿಚಾರಕ್ಕೆ ಬಂದರೆ ಅವರ ಹೆಂಡತಿ ಮಕ್ಕಳ ಗತಿ ಏನಾಗಿದೆ? ಫಸ್ಟ್ ಆಫ್ ಆಲ್ ಆ ರೀತಿ ನೋಡೋದಾದರೆ ಏನೋ ಮಾಡಿಬಿಡ್ತಾರಂತೆ. ದೊಡ್ಡ ಕುಟುಂಬದ ಮಾತಾಡಿದವ್ರಿಗೆ ಅಪೋಸಿಟ್ ಹಿಂಗೆ ಮಾತಾಡಿದ್ರೆ ಅದು ಮಾಡಿಬಿಡ್ತಾರೆ, ಇದು ಮಾಡಿಬಿಡ್ತಾರೆ. ಸಮೀರ್ನ ನೆಕ್ಸ್ಟ್ ಮಿನಿಟಲ್ಲೇ ಎನ್ಕೌಂಟ್ರ್ ಮಾಡಿಬಿಡ್ತಾರೆ, ತೆಗೆದು ಬಿಡ್ತಾರೆ, ಹಾಗೆ ಹೀಗೆ ಅಂತ ಏನು ಮಾಡಿಲ್ವಲ್ಲ. ಫಸ್ಟ್ ಆಫ್ ಆಲ್ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೂ ಏನು ಮಾಡಿಲ್ಲ. ಇನ್ನು ನೆಕ್ಸ್ಟ್ ಗಿರೀಶ್ ಮಠಣ್ಣವ್ರಿಗೂ ಏನು ಮಾಡಿಲ್ಲ. ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ, ಗುರು ಏನು ಮಾಡಲ್ಲ ಇವರು ಅಂತ ತುಂಬ ಜನ ಅನ್ಕೊತಾ ಇರ್ತೀರಲ್ವ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ಕೊಂಡಿಲ್ಲ ಅಷ್ಟೇ, ಇವಾಗ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಅವರ ಕುಟುಂಬ ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದೆ ಅಂತಂದರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಂಡತಿ ಏನಿದ್ದಾರೆ ಅವರಿಗೆ ನಾನೊಂದು ಪದ ಹೇಳ್ಬಾರ್ದು, ಆ ಒಂದು ಪದವನ್ನು ಬಳಸಿ ಮಾತಾಡಿದ್ದಾರೆ. ಅಂದರೆ ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ, ಮೆಜೆಸ್ಟಿಕ್ಕಲ್ಲಿ ಡ್ಯಾಶ್ ಗಾರಿಕೆ ಮಾಡ್ತಾ ಇದ್ದಾರೆ. ಆ ಥರ ಎಲ್ಲ ಅವರ ಒಂದು ಹೆಸರನ್ನು ಹಾಳು ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಅವರ ಮಗಳೇನಿದ್ದಾರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮಗಳು, ಕಾಲೇಜಿಗೆ ಹೋಗ್ತಕ್ಕಂಥ ಒಂದು ಮಗಳು, ಆ ಮಗಳಿಗೆ ಯಾವುದೋ ಒಂದು ಗೌಡ್ರು ಹುಡುಗನ ಜೊತೆ ಅದು ಇದು ಏನೋ ಮುಸ್ಲಿಮ್ ಎಲ್ಲ ಎಂಟ್ರ್ ಆಗಿ ಅದಾಗಿದೆ ಇದಾಗಿದೆ ಅಂತ ಏನೋ ದೊಡ್ಡದಾಗಿ ಏನೋ ಒಂದು ಗಲಭೆ ಮಾಡಿ ಇವತ್ತಿಗೂ ಅವರ ಮಗಳು ಕೂಡ ಪೊಲೀಸ್ ಸ್ಟೇಷನ್ಗೆ ಓಡಾಡೋವಂಥ ಒಂದು ಪರಿಸ್ಥಿತಿನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ತಲೆಲಿಟ್ಕೊಳ್ಳಿ, ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರು ಕೂಡ ಏನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿಲ್ಲ, ಏನೋ ದುಡ್ಡು ಇಸ್ಕೋತಾರೆ, ಲಂಚ ಇಸ್ಕೋತಾರೆ, ಮಾತಾಡ್ತಾರೆ. ಯಾರು ಕೊಡ್ತಾರೆ ರೀ ಲಂಚ? ಯಾರು ಕೊಡ್ತಾರೆ? ಸೌಜನ್ಯ ಕುಟುಂಬದವ್ರು ಕೊಡ್ತಾರಾ? ಫಸ್ಟ್ ಆಫ್ ಆಲ್ ಸೌಜನ್ಯ ಪರವಾಗಿ ಮಾತಾಡಬೇಕು ಅಂತಂದ್ರೆ ಇನ್ಯಾರಿಗೆ ಕೊಡಬೇಕು? ಸೌಜನ್ಯ ಕುಟುಂಬದವ್ರು ಕೊಡಬೇಕು. ಸೌಜನ್ಯ ಕುಟುಂಬದವರೇ ಅಲ್ಲಿ ಎಷ್ಟು ಬಡತನದಲ್ಲಿದ್ದಾರೆ ಅಂತ ನೀವು ಅವರ ಒಂದು ಮನೆಗಳನ್ನೆಲ್ಲ ನೋಡಿರ್ಬೋದು. ತುಂಬ ಜನ ಹೋಗಿ ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡೋದನ್ನು ಬಿಡಿ, ಆಡ್ಕೊಂಡು ಮಾತಾಡೋದನ್ನು ಬಿಡಿ. ಇವತ್ತು ಇನ್ನೊಬ್ಬರು ಮನೆ ಮಕ್ಕಳಿಗೆ ನೀವು ಮಾತಾಡಿದ್ರೆ ನಾಳೆ ನಿಮ್ಮ ಮನೆ ಮಕ್ಕಳಿಗೆ ಇನ್ನೊಬ್ರು ಮಾತಾಡ್ತಾರೆ, ಅದು ತಪ್ಪಿದ್ದಲ್ಲ. ಹಾಗಾಗಿ ತುಂಬ ಫೇಸ್ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೂಡ. ಇತ್ತೀಚೆಗೆ ಸಮೀರ್ ಅವ್ರ ಮೇಲೂ ಕೂಡ ಎನ್ಕೌಂಟರ್ ಅಟ್ಯಾಕ್ ಆಗಿದೆ. ಹೌದು, ಇತ್ತೀಚೆಗೆ ಸಮೀರ್ ಅವರ ಮೇಲೆ ಕೂಡ ಎನ್ಕೌಂಟರ್ ಆಗಿದೆ, ಅಟ್ಯಾಕ್ ಆಗಿದೆ. ಆದರೆ ಬಚಾವಾಗಿದ್ದಾರೆ. ಪ್ಲಾನ್ ನಡೆದಿತ್ತು, ಆದರೆ ತಪ್ಪಿಸ್ಕೊಂಡಿದ್ದಾರೆ. ನನ್ನ ಮಾತು ಮೇಲೆ ಇದು ನಂಬಿಕೆ ಇಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಬೈಟ ಇದೆ, ಅದನ್ನು ಹಾಕ್ತೀನಿ, ಕೇಳ್ಕೊಂಬನ್ನಿ. ಆ ಸೌಜನ್ಯಗಳ ಜಾಗದಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳನ್ನು ಸುಮೋಟೋ ಕೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಅದು ಅವರ ಸ್ವಂತ ಪೇಜಲ್ಲಿ ಬರ್ತಿದ್ದಾರೆ. ಹಿಂದೂ ಸಮಾಜಕ್ಕೆ ದುಡಿದವರು 35 ಕೇಸು. ನೀವು ಬೇಕಾದ್ರೆ ಅಲ್ಲಿ ಬೆಳ್ತಂಗಡಿ ಸ್ಟೇಷನಲ್ಲಿ ಹೋಗಿ ನೀವು ಲಿಸ್ಟ್ ತಗೊಳ್ಳಿ ಏನಿದೆ ಅಂತೇಳಿ. ಯಾವುದು ನನ್ನ ಸ್ವಂತಕ್ಕೆ ಒಂದು ಕೇಸ್ ಇಲ್ಲ. ಸ್ವಂತಕ್ಕೆ ನನ್ನ ಧರ್ಮಪತ್ನಿಯ ಫೋಟೋ ಹಾಕಿ, ಇವಳು ಯಾರು ಗೊತ್ತಾ? ಇವಳು ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಹೆಂಡತಿ. ಇವಳು ಮೆಜೆಸ್ಟಿಕ್ ಅಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. ಸಮೀರ್ ನನ್ನ ಮೊನ್ನೆ ರಾತ್ರಿ ಏನ್ ಮಾಡ್ತಿದ್ರು ಗೊತ್ತಾ? ಖಂಡಿತ ಆವತ್ತು 2012ರಲ್ಲಿ ನನ್ನನ್ನು ಎನ್ಕೌಂಟರ್ ಮಾಡಿ ಬಿಸಾಡ್ಲಿಕ್ಕೆ ನೋಡಿದ್ದಾರೆ. ಅದೇ ರೀತಿ ಸಮೀರ್ನನ್ನು ಎನ್ಕೌಂಟರ್ ಮಾಡ್ತಿದ್ರು. ನನ್ನ ಮಗಳು ಕಾಲೇಜ್ ಸ್ಟೂಡೆಂಟ್, ಅವಳಂತೆ ಮುಸ್ಲಿಂ ಹುಡುಗರ ಜೊತೆಯಲ್ಲಿ ಲವ್ ಡವ್ವಿ ಅಂತೆ, ಅವ್ರ ಜೊತೆ ಸಿಕ್ಕಿ ಬಿದ್ಲಂತೆ. ಗೌಡ್ರುಗಳೆಲ್ಲ ಸೇರ್ಕೊಂಡು ಹೊಡೆದ್ರಂತೆ.
ಇಡೀ ತೇಜವಾದೆ ಮಾಡಿ ಹಾಕಿದ್ರು. ಅವಳಿಗೆ ಬೆಂಗಳೂರು ಒಂದೆರಡು ಸಲ ಹೋಗಿರೋದು ನನ್ನ ಜೊತೆಯಲ್ಲಿ. ಈಗ ಮೊನ್ನೆ ಕೇಸಿಗೆ ಅವಳ ಮೇಲೆ ಕೇಸಿ. ಹಾ, ಕೇಳಿದ್ರಲ್ವಾ? ಸೊ ಇಷ್ಟೆಲ್ಲ ನಡೀತಾ ಇದೆ. ಅಷ್ಟೆಲ್ಲ ರಿಸ್ಕ್ ತಗೊಂಡು ಒಬ್ಬ ವ್ಯಕ್ತಿ ತನ್ನ ಲೈಫ್, ಯಾರೋ ಬೇರೆಯವ್ರ ನಾರ್ಮಲ್ ಯೂಟ್ಯೂಬರ್ಸ್ ಆಗಿದ್ರೆ, ನಾನೊಂದು ಯೂಟ್ಯೂಬ್ಗೋಸ್ಕರ ದುಡ್ಡುಗೋಸ್ಕರ ಮಾಡೋರಾಗಿದ್ದಿದ್ರೆ, ನಾನೊಂದು ಯೂಟ್ಯೂಬ್ಗೋಸ್ಕರ ಯಾಕಪ್ಪ ಇಷ್ಟು ರಿಸ್ಕ್ ತಗೋಬೇಕು ಅಂತಂದೇಳಿ ಆ ಎನ್ಕೌಂಟರ್ ಅಟ್ಯಾಕ್ ನಡೀತಿದೆ ಅಂತ ಒಂದು ವಿಚಾರಕ್ಕೆ ಬಂದು ನೆಕ್ಸ್ಟ್ ಮಿನಿಟಲ್ಲೇ ಭಯ ಬಿದ್ದು ಬೇರೆ ದೇಶಕ್ಕೋ ಬೇರೆ ರಾಜ್ಯಕ್ಕೋ ಓಡೋಗಿರೋರು. ಬಟ್ ಅದನ್ನು ಆ ವ್ಯಕ್ತಿ ಮಾಡಲಿಲ್ಲ. ಹಿಡ್ದಿದ್ದೀನಿ, ನ್ಯಾಯ ಕೊಡಿಸ್ಬೇಕು ಅಂತ ಕೂತಿದ್ದಾರೆ. ಅಟ್ಲೀಸ್ಟ್ ನಮ್ಮ ಕೈಲಿ ಆದಷ್ಟು ನಾವು ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊತೀನಿ. ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡೋದನ್ನು ಬಿಡಿ. ಎಲ್ಲರೂ ಒಗ್ಗಟ್ಟಾಗಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರೂ ಒಂದಾದರೆ ಡೆಫಿನೆಟ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಒಂದು ವರ್ಡ್ಗೆ ನ್ಯಾಯ ಸಿಕ್ಕುತ್ತೆ, ಸೌಜನ್ಯಗೂ ನ್ಯಾಯ ಸಿಕ್ಕುತ್ತೆ ಅಂತ ಕೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ. ಮತ್ತು ಹೊಸ ವಿಚಾರಗಳೇನಾದ್ರು ಸಿಕ್ಕಿದ್ರೆ ಸೌಜನ್ಯ ಪರವಾಗಿರ್ಬೋದು ಅಥವಾ ಹೊಸ ವಿಚಾರಗಳ ಬಗ್ಗೆ ಆಗಿರ್ಬೋದು, ನನ್ನ ಚಾನಲಲ್ಲಿ ಮಾತಾಡ್ತೀನಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ತುಂಬ ಲೆಂತಿ ಆಯಿತು, ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ. ವಿಡಿಯೋ ಲೆಂತಿ ಆಗಿದ್ರೆ, ತಪ್ಪಾಗಿ ಏನಾದರೂ ಮಾತಾಡಿದ್ರು ಕೂಡ ಕ್ಷಮಿಸಿ ಅಂತ ಕೇಳ್ಕೊತೀನಿ. ವಿಡಿಯೋ ಕೊನೆಯವರೆಗೂ ನೋಡೋವಂಥ ತಾಳ್ಮೆ ಇದ್ದವ್ರು ಎಲ್ರಿಗೂ ಕೂಡ ನಾನು ನಮಸ್ಕಾರ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ